ಸೈಡಲ್ಲಿ ಸುಮಾರಾಗಿ ನೀವು ನೋಡಿದ್ರೆ ಫುಲ್ ಎಲ್ಲನೂ ಹೈಬಿಸ್ಕಸ್ಸೇ ಇರೋದು. ಮೋಸ್ಟ್ ಆಫ್ ದೆಮ್ ಆರ್ ಹೈಬಿಸ್ಕಸ್. ಹೈಬಿಸ್ಕಸ್ಸಲ್ಲಿ ಇವಾಗ ತುಂಬ ವೆರೈಟಿ ಬಂದುಬಿಟ್ಟಿದೆ. ಲೋಕಲ್ ವೆರೈಟೀಸ್ ಅಂದರೆ ನಮ್ಮದು ಹಳೇದು ವೆರೈಟಿಗಳು, ಲೋಕಲ್ದು ಇದೊಂದು, ಆಮೇಲೆ ಇದು ಒಂದು ವೆರೈಟಿ, ಮಾಮೂಲಿ ವೈಟ್ ನೋಡೇ ಇರ್ತೀರ. ಆಮೇಲೆ ರೆಡ್ದು ಒಂದು ಪಿಂಕಿಶ್ ರೆಡ್ ಒಂದು ಬರುತ್ತೆ, ಅದು ಒಂದು ವೆರೈಟಿ. ಇದಿಷ್ಟು ಇಲ್ಲಿದೆ. ಇದರಲ್ಲಿ ಇದೆಲ್ಲನೂ ಗ್ರಾಫ್ಟೆಡ್ ಗಿಡಗಳು. ಇದು ಗ್ರಾಫ್ಟೆಡ್ ಗಿಡ. ಇಲ್ಲಿ ನೀವು ನೋಡಿ ಗ್ರಾಫ್ಟ್ ಮಾಡಿರ್ತಾರೆ. ಇದು ಇಲ್ಲಿ ಕಾಣುತ್ತೆ, ಇದು ಗ್ರಾಫ್ಟೆಡ್. ಈ ಒಂದು ಬ್ರಾಂಚಲ್ಲಿ ಅದು ಗಿಡ ಬರೋದು, ಒಂದೇ ಬ್ರಾಂಚು. ಈ ಮಾಮೂಲಿ ಇದನ್ನು ತಗೊಂಡು ಲೋಕಲ್ ವೆರೈಟಿನ ತೊಗೊಂಡು ಗ್ರಾಫ್ಟ್ ಮಾಡಿ ಹೈಬ್ರಿಡ್ ಮಾಡಿರ್ತಾರೆ ಗಿಡಗಳು. ಅದರಲ್ಲಿ ಸುಮಾರು ವೆರೈಟಿ. ಇದೆಲ್ಲನೂ ನಂದು ಗ್ರಾಫ್ಟೆಡ್ ಗಿಡಗಳೇ. ಇದೆಲ್ಲ ಲೋಕಲ್ ವೆರೈಟೀಸು, ತುಂಬ ಹೂವು ಬಿಡೋ ಅಂಥದ್ದು. ಇದೆಲ್ಲನೂ ಲೋಕಲ್ ವೆರೈಟಿನಲ್ಲಿ ಅಲ್ಲೊಂದಿದೆ, ಅದು ರೆಡ್ ಕಲರು, ತುಂಬ ಹೂವು ಬಿಡೋ ಅಂಥ ಗಿಡಗಳು ಇದೆಲ್ಲನೂ. ಇದು ಆಲ್ ಸ್ಪೈಸ್ ಪ್ಲ್ಯಾಂಟ್ ಅಂತ. ಎಲ್ಲರಿಗೂ ಇದು ಅದೇನದು ಪಲಾವ್ ಎಲೆ ಹಾಕೋದು ಇಷ್ಟ ಆಗೋದಿಲ್ಲ, ಪಲಾವ್ ಎಲೆ ಸ್ಮೆಲ್ ಇಷ್ಟ ಆಗೋದಿಲ್ಲ ಅಂಥವ್ರು ಈ ಗಿಡನ ಇಟ್ಕೋಬೋದು. ಇದು ನಿಮಗೆ ಯಾವುದಾದ್ರೂ ಲೋಕಲ್ ನರ್ಸರೀಸಲ್ಲಿ ಸಿಗುತ್ತೆ. ಇದು ಒಂದು ಚೂರು ಸ್ಮೆಲ್ಲು ಗಿಡ ಎಲೆ ತೊಗೊಂಡು ಒಂಚೂರು ಹೀಗೆ ಮಾಡಿ ಸ್ಮೆಲ್ ನೋಡಿದ್ರೆ ನಿಮಗೆ ಏಲಕ್ಕಿ, ಲವಂಗ, ಬೇ ಲೀಫ್ದು ಅದೇ ಇವಾಗ ಹೇಳಿದ್ನಲ್ಲ ಅದು ಎಲ್ಲ ಮಿಕ್ಸ್ ಆಗಿರೋ ಅಂಥದ್ದು ಒಂದು ಎಲೆನಲ್ಲೇ ಅಷ್ಟು ಸ್ಮೆಲ್ ಇದೆ ಇದು. ಅದಕ್ಕೆ ಇದು ಗಿಡದ ಹೆಸರು ಆಲ್ ಸ್ಪೈಸ್ ಅಂತ. ಎಲ್ಲ ಸ್ಪೈಸಸ್ದು ಸ್ಮೆಲ್ ಒಂದೇ ಎಲೆನಲ್ಲಿ ಬರುತ್ತೆ. ಇದನ್ನ ಇಟ್ಕೊಳ್ಳಿ. ನಿಮ್ಗೇನಾದರೂ ಬೇ ಲೀಫ್ ಹಾಕೋದು ಇಷ್ಟ ಇಲ್ಲ, ಪಲಾವ್ಗೆ ತುಂಬ ಅದು ಸ್ಮೆಲ್ ಜಾಸ್ತಿ ಅಂತೆಲ್ಲ ಅನಿಸಿದ್ರೆ ಒಂದು ಎಲೆ ಮುರ್ಕೊಂಡು ಹೋಗಿ ನೀವು ಹಾಕಿ ಟ್ರೈ ಮಾಡಿ ಇದನ್ನು. ಇಟ್ಸ್ ಅ ವೆರಿ ವೆರಿ ಯೂಸ್ಫುಲ್ ಪ್ಲಾಂಟ್. ನೀವು ತರಕಾರಿ ಬೆಳಿಬೇಕು ಅಂತ ಇದ್ದರೆ ಎಲ್ಲ ತರಕಾರಿ ಒಂದೇ ಸತಿಗೆ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕಿಚನಲ್ಲಿರೋದು ಫಸ್ಟ್ ಸ್ಟಾರ್ಟ್ ಮಾಡಿ, ಅದನ್ನು ಬೆಳೆಯುತ್ತೆ ನಿಮ್ಗೆ ಆಗುತ್ತೆ ಅಂದಮೇಲೆ ಯಾವ್ದಾದ್ರು ಸೀಡ್ಸ್ ಕೊಂಡ್ಕೊಳ್ಳಿ. ಈಸಿಯೆಸ್ಟ್ ಟು ಗ್ರೋ ದೆಮ್ ಆಲ್ ಇಸ್ ಟೊಮ್ಯಾಟೊ ಮತ್ತು ಚಿಲ್ಲಿ. ಮನೇಲೇ ಸಿಗೋವಂಥದ್ದು ಖಂಡಿತ ಬೆಳೀರಿ. ಇದು ಪಾಲಕು ನಾನು ಈ ಸತಿ ಬೆಳ್ಕೊಂಡಿದ್ದೆ. ಇದೆಲ್ಲ ಸ್ವಲ್ಪ ತೆಗೆದುಬಿಟ್ಟಿದ್ದೀನಿ ಪಾಲಕು ಈ ಸತಿ. ಇದು ಆದ ತಕ್ಷಣ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಸತಿ ಹಾಕ್ಕೋತೀನಿ. ನೀವು ಮನೆಯಲ್ಲಿ ಮೆಂತ್ಯದ ಕಾಳಿರುತ್ತೆ, ಮೆಂತ್ಯ ಒಂದು ಸಣ್ಣ ಪಾಟಲ್ಲಿ ಹಾಕ್ಕೊಳ್ಳಿ. ಇಟ್ ಈಸ್ ಅ ವೆರಿ ಈಸಿ. ಬಾಲ್ಕನಿನಲ್ಲಿ ಬೆಳ್ಕೊಬೋದು ನೀವು ಪಾಲಕನ್ನು. ಮೆಂತ್ಯ ಪಾಲಕು ಎಲ್ಲ ತುಂಬ ಬಿಸಿಲು ಬೇಕು ಅಂತಿಲ್ಲ, ಖಂಡಿತ ಬೆಳೀರಿ. ಇಲ್ಲಿ ಇದು ಗೆಡ್ಡೆಕೋಸು ಇಲ್ಲಿ ಕಾಣಿಸ್ತಿರೋದು. ಆಮೇಲೆ ಇದು ಯಾರ್ಡ್ ಲಾಂಗ್ ಬೀನ್ಸ್ ಅಂತ ಹೇಳ್ತೀವಿ. ಒಂಥರ ಇಷ್ಟುದ್ದ ಬರುತ್ತೆ, ಅದು ಬೀನ್ಸ್ ವೆರೈಟಿ ಇದು ಅದು. ಆಮೇಲೆ ಹಾಗಲಕಾಯಿಗೂ ಅಷ್ಟೇ ಫುಲ್ ಡೇ ಸನ್ಲೈಟ್ ಬೇಕು. ಇದೆಲ್ಲ ಗ್ರೋ ಬ್ಯಾಗಲ್ಲಿ ಬೆಳೀರಿ, ಈಸಿ. ನಿಮಗೆ ವರ್ಷ ಪೂರ್ತಿ ಆ ಗ್ರೋ ಬ್ಯಾಗ್, ಪಾಟ್ಸ್ ಆದರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಗ್ರೋ ಬ್ಯಾಗ್ಸ್ ಆಯಿತು ಅಂತಂದರೆ ಮಡಿಸಿ ನೀವು ಸೀಸನ್ ಆದ ತಕ್ಷಣ ತೆಗೆದಿಟ್ಬಿಡ್ಬೋದು. ಸೊ ಹಾಗಲಕಾಯಿ ಬೆಳಿಬೋದು. ಆಮೇಲೆ ಇದು ಹೀರೆಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ತರಕಾರಿ ಬೆಳಿಬೇಕು ಅಂತ ಇದ್ದರೆ ಒಂದು 4-5 ಗಿಡ ಒಟ್ಟಿಗೆ ಹಾಕ್ಕೊಳ್ಳಿ. ಸೊ ದ್ಯಾಟ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಔಟ್ಕಮ್. ನೀನು ಏನಾದ್ರು ಬೆಳೆಯೋ ಹಾಗಿದ್ರೆ ನಿಮ್ಗೊಂದು 4 ಕಾಯಿ ಸಿಗಲಿ, ಅದಕ್ಕೋಸ್ಕರ ಒಂದು 4-5 ಗಿಡ ಹಾಕ್ಕೊಳ್ಳಿ. ಗ್ರೋ ಬ್ಯಾಗಲ್ಲಿ ನಿಮ್ಗೆ ಒಂದು ಗಿಡದಲ್ಲಿ ಒಂದು 3-4 ಕಾಯಿ ಬಿಡ್ಬೋದು ಒಂದು ಸತಿಗೆ. ಸೊ ನಿಮಗೆ 4-5 ಗಿಡದಲ್ಲಿ ಹಂಗೆ ಬಿಟ್ಟಾಗ ಯು ವಿಲ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ಹಾರ್ವೆಸ್ಟ್. ಸೊ ಹಾಗೇನಾದ್ರು ಇದ್ದರೆ 4-5 ಗಿಡ ಒಟ್ಟಿಗೆ ಹಾಕ್ಕೊಳ್ಳಿ. ಇಟ್ಸ್ ಅ ವೆರಿ ಫ್ರೂಟ್ಫುಲ್ ಥಿಂಗ್. ಇದು ಅಂಜೂರದ ಗಿಡ. ನೀವು ನೋಡಿ ಎಷ್ಟು ಅಂಜೂರ ಬಿಟ್ಟಿದೆ ಅಂತ. ಗಿಡ ನೋಡಿ ಎಷ್ಟು ಸಣ್ಣದು, ಅಂಜೂರ ನೋಡಿ ಎಷ್ಟು ಬಿಟ್ಟಿದೆ ಅಂತ. ಇದು ಸಣ್ಣದು ನೀವು ಒಂದು 12 ಇಂಚ್ ಪಾಟಲ್ಲಿ ಬೆಳೀರಿ. ಸಣ್ಣ ಗಿಡದಲ್ಲಿ ಗಿಡ ತುಂಬ ಕಾಯಿ ಬಿಡುತ್ತೆ. ಹಾಗೆ ಕಿತ್ತು ಹಾಗೆ ತಿನ್ಬೋದು. ಸೊ ಇಟ್ಸ್ ನಾಟ್ ಅ ವೆರಿ ಕಾಂಪ್ಲಿಕೇಟೆಡ್ ಪ್ಲಾಂಟ್ ಟು ಗ್ರೋ. ಫುಲ್ ಡೇ ಸನ್ಲೈಟಲ್ಲಿ ಇಡಿ, ವೆಲ್ ಡ್ರೈನ್ಡ್ ಸಾಯಿಲ್ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಈಸಿ ಪ್ಲಾಂಟ್. ಗಿಡದಲ್ಲಿ ಪಾಟಲ್ಲಿ ಬೆಳೆಯೋ ಅಂಥದ್ದು ಇದು ಒಂದು ಈಸಿ ಪ್ಲಾಂಟು, ಈಸಿ ಫ್ರೂಟ್ ಪ್ಲಾಂಟ್ ಟು ಗ್ರೋ.
ಸ್ಪ್ರಿಂಗ್ ಸಮ್ಮರ್ ಟೈಮ್ ಇವಾಗ. ಸೊ ನೀವೇನಾದರೂ ಸೀಡ್ಸ್ ಸೋ ಮಾಡೋ ಹಾಗಿದ್ರೆ ಇವಾಗ ಸೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಬೆಸ್ಟ್ ವೆಜಿಟೇಬಲ್ ಟು ಗ್ರೋ ಆನ್ ಯರ್ ಟೆರೆಸಸ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಪ್ರತಿ ವರ್ಷ ಬಿಡದೆ ಹಾಕೋ ಅಂಥದ್ದು ಗಿಡ ಬದನೆಕಾಯಿ. ಯಾವುದೇ ವೆರೈಟಿ ಆಗಿರ್ಬೋದು, ಬದನೆಕಾಯಿ ಹಾಕ್ಕೊಳ್ಳಿ. ಅದು ಎಷ್ಟು ಬಿಡುತ್ತೆ ಅಂತಂದರೆ ನಿಮಗೆ ವಾರಕ್ಕೆ ಒಂದು ಅರ್ಧ ಕೆ ಜಿಯಷ್ಟು 3/4 ಕೆ ಜಿಯಷ್ಟು ಬದನೆಕಾಯಿ ಬಿಡುತ್ತೆ. ನೀವು ಮಾಡಿಕೊಂಡು ಪಕ್ಕದ ಮನೆಯವ್ರಿಗೂ ಕೊಡೋ ಅಷ್ಟು ಕಾಯಿ ಬಿಡುತ್ತೆ. ಬದನೆಕಾಯಿ ಗಿಡ ಹಾಕ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರೋದು ಇದೆಲ್ಲ ಬದನೆಕಾಯಿನೇ ಫುಲ್ಲು. ಇನ್ನೂ ಇದು ನನಗೆ ಸ್ಯಾಪ್ಲಿಂಗ್ಸ್ ಇದೆ, ನಾನು ಅದನ್ನು ಇನ್ನೂ ಟ್ರಾನ್ಸ್ಪ್ಲಾಂಟ್ ಮಾಡಿಲ್ಲ, ಮಾಡಬೇಕು. ಇನ್ನೊಂದು ಇಲ್ಲಿ ನಾನು ಹಾಕ್ಕೊಂಡಿರೋದು ಇದು ರೆಡ್ ಅಮರಾಂಥು, ಕೆಂಪು ದಂಟು. ಇದನ್ನು ನಾನು ಸೀಡ್ ಟ್ರೇನಲ್ಲಿ ಹಾಕಿ ಈ ಸೀಡ್ ಟ್ರೇಯಿಂದ ನಾನು ಟ್ರಾನ್ಸ್ಪ್ಲಾಂಟ್ ಮಾಡಿರೋದು. ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ. ಇದನ್ನು ಸಣ್ಣದು ಒಂದು ಸೀಡ್ ಹಾಕಿ ಅದನ್ನು ದೊಡ್ಡ ಗ್ರೋ ಬ್ಯಾಗ್ಗೆ ಮತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಎತ್ತರ ಆಗಿ ಬುಷಿಯಾಗಿ ಬೆಳೆಯುತ್ತೆ. ನಿಮಗೆ ಒಂದು ಸತಿ ಇದನ್ನು ಸೋ ಮಾಡಿದ್ರೆ, ಇದನ್ನು ಸೀಡ್ಲಿಂಗ್ಸ್ ಹಾಕಿದ್ರೆ 2ರಿಂದ 3 ಸತಿ ನಿಮಗೆ ಅಮರಾಂತ್ ಕಿತ್ಕೋಬೋದು ಅದು ಗಿಡದಿಂದ. ಆಮೇಲೆ ಬೀಜಕ್ಕೆ ಬಿಡ್ಬೋದು ಅದನ್ನು ಗಿಡನ, ಮತ್ತು ನಿಮಗೆ ನೆಕ್ಸ್ಟ್ ಇನ್ನೊಂದು ಸತಿ ಹಾರ್ವೆಸ್ಟಿಗೆ ಆಗುತ್ತೆ. ಡೇರಾ ನಿಮಗೆ ಬಲ್ಬ್ಸು ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ, ಅಮೆಝಾನಲ್ಲೆಲ್ಲ ಇದೆ. ಆಮೇಲೆ ಇದರಲ್ಲೂ ಇದೆ, ಲಾಲ್ಬಾಗಲ್ಲೂ ಇದೆ. ನೋಡಿ ಟ್ರೈ ಮಾಡಿ. ನರ್ಸರಿನಲ್ಲಿ ನೋಡಿರ್ತೀರ ಸಣ್ಣದು ಬಿಡುತ್ತೆ, ಸಣ್ಣ ಗಿಡ ಇದೆ. ಅದು ಹೂವು ಇಷ್ಟಿಷ್ಟೇ ಇರುತ್ತೆ. ಅದು ಸೀಡ್ಸಲ್ಲಿ ಬೆಳೆದಿರೋ ಗಿಡ. ಅದು ಹೂ ಬಿಟ್ಟಿರೋದು ನಿಮಗೆ ಅಲ್ಲಿ ನರ್ಸರಿನಲ್ಲಿ ಮಾತ್ರ ಇರುತ್ತೆ. ಮತ್ತು ಅದು ಮನೆಗೆ ಬಂದಮೇಲೆ ಮತ್ತೆ ನಿಮ್ಗೆ ಅದು ಗಿಡ ಬರೋದಿಲ್ಲ, ಮತ್ತೆ ಹೂ ಬಿಡೋದಿಲ್ಲ. ಅದಕ್ಕೆ ಅದು ನರ್ಸರಿನಲ್ಲಿ ಆ ಸಣ್ಣದು ಹೂವು ಇರುತ್ತಲ್ಲ ಅದನ್ನ ತರಕ್ಕೆ ಹೋಗಬೇಡಿ. ಈ ದೊಡ್ಡದು ವೆರೈಟಿದು ಬಲ್ಬ್ಸೇ ಸಿಗುತ್ತೆ. ಆ ಬಲ್ಬ್ಸ್ ತೊಗೊಂಬಂದು ಇವಾಗ ಸೋ ಮಾಡಿ, ಇದು ರೈಟ್ ಟೈಮ್. ನಿಮಗೆ ಮಳೆಗಾಲ ಫುಲ್ ಹೂವು ಬಿಡುತ್ತೆ. ಸೊ ಇಟ್ಸ್ ಇದರಲ್ಲಿ ಸುಮಾರು ಕಲರ್ಸ್ ಇದೆ. ಡಾರ್ಕ್ ಪಿಂಕ್ ಆಗಿರ್ಬೋದು, ಲೈಟ್ ಪಿಂಕ್, ವೈಟ್, ಇಲ್ಲೆಲ್ಲ ಒಂದು ವೈಟ್ ಇದೆ. ಸೊ ಸುಮಾರು ಕಲರ್ಸ್ ಸಿಗುತ್ತೆ. ಬಲ್ಬ್ಸ್ ತೊಗೊಂಬಂದು ಹಾಕಿ ಅದನ್ನು ನೆಕ್ಸ್ಟ್ ಇಯರಿಗೆ ಅದಾದ ತಕ್ಷಣ ಮಣ್ಣೆಲ್ಲ ತೆಗೆದು ಆ ಬಲ್ಬ್ಸನ್ನ ಒಂದು ಪೇಪರಲ್ಲಿ ಸುತ್ತಿ ಎಲ್ಲೂ ನೀರು ಬೀಳದೇ ಇರೋ ಅಂಥ ಜಾಗದಲ್ಲಿ ಡ್ರೈ ಮಾಡಿ ಬಿಸಿಲಲ್ಲಿ ಒಳಗಡೆ ಸ್ಟೋರ್ ಮಾಡಿ ಅದನ್ನು ನೆಕ್ಸ್ಟ್ ಇಯರಿಗೆ ಮತ್ತೆ ಸೋ ಮಾಡಿದ್ರೆ ಮತ್ತೆ ಅದು ಗಿಡ ಬರುತ್ತೆ. ಸೊ ಇಟ್ಸ್ ಅ ವೆರಿ ಯೂಸ್ಫುಲ್ ಪ್ಲಾಂಟ್. ನಿಮಗೆ ಪ್ರತಿ ವರ್ಷ ಗಾರ್ಡನ್ನಲ್ಲಿ ಹೂವು ಕಾಣಿಸೋ ಅಂಥದ್ದು, ಪ್ರತಿ ವರ್ಷ ನೀವು ಬೆಳಿಬೋದು ಅಂಥ ಗಿಡ ಇದು. ಸೊ ಇದು ನಂದು ಸ್ಮಾಲ್ ಇಂಡೋರ್ ಜಂಗಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒನ್ಸ್ ಇಟ್ ವಾಸ್ ಎ ಟ್ರೆಂಡ್, ಇಂಡೋರ್ ಪ್ಲಾಂಟ್ಸನ್ನೆಲ್ಲ ನೋಡ್ಕೊಳ್ಳೋದು ಅಂತ. ಇಂಡೋರ್ ಪ್ಲಾಂಟ್ಸ್ ಅಂದರೆ ಡೈರೆಕ್ಟ್ ಇಂಡೋರ್ ಪ್ಲಾಂಟ್ಸ್ ಅಲ್ಲ, ನೀವು ಮನೆ ಒಳಗಡೆ ಇಟ್ಕೊಂಡು ಒಂಥರ ಬೆಳೆಯೋ ಅಂಥ ಗಿಡಗಳಲ್ಲ ಇದು. ಹಾಗೆ ಅಂತ ನೀವು ಪೂರ್ತಿ ಬಿಸಿಲಲ್ಲೂ ಬೆಳೆಯೋ ಅಂಥ ಗಿಡಗಳಲ್ಲ. ಸೊ ಇದು ನಂದು ಸ್ಮಾಲ್ ಜಂಗಲ್. ಇಲ್ಲಿ ಕ್ಯಾಕ್ಟಸ್ ಆಗಿರ್ಬೋದು, ಸಕಲೆನ್ಸ್, ಆಮೇಲೆ ಈ ರೈನ್ ಫಾರೆಸ್ಟಲ್ಲಿ ಬೆಳೆಯೋ ಅಂಥ ಗಿಡಗಳು, ಒಂದು ಎನ್ವೈರ್ನಮೆಂಟ್ ಬೇಕು, ಒಂಥರ ಗ್ರೀನ್ ಮಧ್ಯದಲ್ಲಿ ಇರಬೇಕು ಅಂತ ಮಾಡ್ಕೊಂಡಿರೋ ಜಾಗ ಇದು. ಫಸ್ಟು ನಾನು ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಏನು ಶುರು ಮಾಡಲಿಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮಾಮೂಲಿ ಪೋಥೋಸ್ ಅಂದರೆ ಮನಿ ಪ್ಲಾಂಟಿಂದ ಶುರು ಮಾಡಿದ್ದು. ಮನಿ ಪ್ಲಾಂಟ್ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಬೆಳಿಬೋದು, ಹೇಗೆ ಬೇಕಾದರೂ ಬೆಳಿಬೋದು. ಸೊ ಅದರಿಂದ ಈಸಿಯೆಸ್ಟ್ ಪ್ಲಾಂಟಿಂದ ಶುರು ಮಾಡಿದ್ದು. ನೀವು ಅಷ್ಟೇ ಈಸಿ ಪ್ಲಾಂಟಿಂದ, ಕಡಿಮೆ ರೇಟಿನ ಪ್ಲಾಂಟಿಂದ ಶುರು ಮಾಡಿ. ನರ್ಸರಿನಲ್ಲಿ ಯಾವುದೋ ಒಂದು ಬಣ್ಣವಾಗಿ ಕಾಣಿಸ್ತು, ಅದಕ್ಕೆ 500-600 ರೂಪಾಯಿ ಕೊಟ್ಟು ಅದನ್ನೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಈಸಿಯಾಗಿ ಬೆಳೆಯೋ ಅಂಥದ್ದು ಒಂದು 100-150 ರೂಪಾಯಿ ಗಿಡನ ತಂದು ಅದು ನಿಮಗೆ ಬೆಳೀತು, ನಿಮ್ಮ ಹತ್ರ ಚೆನ್ನಾಗಿ ನಿಮಗದು ಬರುತ್ತೆ ಅಂತಂದರೆ ಆಮೇಲೆ ನೆಕ್ಸ್ಟ್ ಗಿಡಕ್ಕೆ ಹೋಗಿ. ನಾನು ಹಾಗೆ ಶುರು ಮಾಡಿದ್ದು ಇದು. ಈ ಸ್ಪೇಸ್ ಒಳಗಡೆ ಇಂಡೋರ್ ಸ್ಪೇಸನ್ನು ಆಂಗ್ಲೋನಿಮಾಸ್ ಆಗಿರ್ಬೋದು, ಆಮೇಲೆ ಫಿಲಿಡೆಂಡ್ರಾನ್ಸ್ ಆಗಿರ್ಬೋದು, ಆಮೇಲೆ ಮಾನ್ಸ್ಟೆರಾಸ್, ಆಮೇಲೆ ಫರ್ನ್ಸ್ ಆಗಿರ್ಬೋದು,
ಆ ಥರ ಸುಮಾರು ವೆರೈಟೀಸ್ ಇದೆ. ಮುಂಚೆ ಈ ಈ ಈ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ನನಗೆ ಇಟ್ ವಾಸ್ ನಾಟ್ ಈಸಿ. ಸುಮಾರು ಗಿಡ ನಾನು ಖರ್ಚು ಮಾಡಿ ಹೋಗಿರೋ ಅಂಥ ಗಿಡಗಳು ಸುಮಾರಿದೆ. ಆಮೇಲೆ ಅದ್ರ ಬಗ್ಗೆ ಓದಿ ಆಮೇಲೆ ನಾನು ಕಲ್ತ್ಕೊಂಡಿದ್ದು. ಈ ಇಂಡೋರ್ ಪ್ಲಾಂಟ್ಸಿಗೆ ನೀವು ಸಾಯಿಲ್ ಮಿಕ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ತುಂಬ ರೆಡ್ ಸಾಯಿಲ್ನ ಮಿಕ್ಸ್ ಮಾಡಬೇಡಿ, ಆದಷ್ಟು ಪೋರಸ್ ಇರಲಿ ಮಣ್ಣು. ಸಾಯಿಲ್ ಮಿಕ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ಮು ಪರ್ಲೈಟು ಕೋಕೋಪೀಟು ಆದಷ್ಟು ಇರೋ ಥರ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಕೋಲ್ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕೋಲ್ ಅಂದರೆ ಇಜ್ಲೆಲ್ಲರೂ ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಭತ್ತ ಬರುತ್ತಲ್ಲ, ಭತ್ತ ಆ್ಯಡ್ ಮಾಡ್ಕೋಬೋದು. ಸೊ ಅಂಥದ್ದು ಯಾವುದು ನೀರು ತುಂಬ ಹೋಲ್ಡ್ ಮಾಡೋದಿಲ್ಲ, ಅಂದರೆ ನಿಮಗೆ ಸ್ಟ್ಯಾಗ್ನೆಂಟ್ ಆಗೋದಿಲ್ಲ, ನೀರು ಯಾವುದರಲ್ಲಿ ಹರ್ಕೊಂಡು ಹೊರ್ಟೋಗುತ್ತೆ, ಆ ಥರ ಸಾಯಿಲ್ ಮಿಕ್ಸ್ ಕ್ರಿಯೇಟ್ ಮಾಡಿಕೊಂಡು ಈ ಇಂಡೋರ್ ಪ್ಲಾಂಟ್ಸನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಗ್ರೀನ್ ಹೌಸಲ್ಲಿ ಬೆಳೀತಾ ಇರೋದು ಅಷ್ಟೂ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಒಂಚೂರು ರೆಡ್ ಸಾಯಿಲ್ ಮಿಕ್ಸ್ ಮಾಡ್ತೀನಿ. ಬಟ್ ದಟ್ ಮೈಟ್ ನಾಟ್ ವರ್ಕ್ ಫಾರ್ ಯು. ನಿಮಗೆ ಅದು ವರ್ಕ್ ಆಗದಿರ ಇರ್ಬೋದು. ನಿಮ್ಮ ಎನ್ವೈರ್ನಮೆಂಟಲ್ಲಿರೋ ಅದು ಸನ್ಲೈಟ್ ಆಗಿರ್ಬೋದು, ಅಥವಾ ನೀವು ನೀರು ಹಾಕೋ ಫ್ರೀಕ್ವೆನ್ಸಿ ಆಗಿರ್ಬೋದು, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಸಾಯಿಲ್ ಮಿಕ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಪರ್ಲೈಟು ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡೋರ್ ಪ್ಲಾಂಟ್ಸ್. ಸೊ ಅದನ್ನು ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇಂಡೋರ್ ಪ್ಲಾಂಟ್ಸ್ ಇವಾಗ ಇಟ್ಸ್ ಒಂಥರ ಬ್ಯಾಂಗ್ಳೂರ್ ಮತ್ತು ಪುಣೆ ಇಟ್ಸ್ ಇನ್ ದ ಬೂಮ್. ಎಲ್ಲರೂ ತುಂಬ ಜನ ತಗೋತಾ ಇದ್ದಾರೆ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಪ್ಲಾಂಟ್ಸ್ ಇದೆ ಮಾರ್ಕೆಟಲ್ಲಿ. ನೀವು ಅಷ್ಟೊಂದು ಖರ್ಚು ಮಾಡಬೇಡಿ. ನಿಮ್ಮ ನರ್ಸರಿನಲ್ಲಿ, ನಿಮ್ಮ ಲೋಕಲ್ ನರ್ಸರಿ, ನೀವು ಎಲ್ಲೇ ಜಾಗದಲ್ಲಿದ್ರೂ ನಿಮ್ಮ ಲೋಕಲ್ ನರ್ಸರಿ ಹುಡುಗಂಗೆ ಒಂದು ವ್ಯಾಪಾರ ಕೊಡಿ. ಅವರು ಒಂದು 4 ದುಡ್ಡು ಮಾಡ್ಕೋತಾರೆ. ಅಲ್ಲಿ ಬೆಳೆದು ನಿಮಗೆ ಆ ಗಿಡಗಳೆಲ್ಲ ನಿಮಗೆ ಚೆನ್ನಾಗಿ ಬೆಳೆಯೋಕೆ ಆಯಿತು ಅಂತಂದರೆ ಆನ್ಲೈನಲ್ಲಿ ಗಿಡಗಳು ತರಿಸ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸತಿಗೆ ತುಂಬ ದುಡ್ಡು ಹಾಕಿ ಆನ್ಲೈನಲ್ಲಿ ತರಿಸ್ಕೋಬೇಡಿ. ಸಣ್ಣದು ನರ್ಸರೀಸ್ಗೆ ಹೋಗಿ ಅಲ್ಲಿ ಇರೋ ಗಿಡಗಳನ್ನು ಫಸ್ಟ್ ತೊಗೊಂಡು ನೋಡಿ, ಅದು ಬರುತ್ತೆ ಅಂತಂದರೆ ಆಮೇಲೆ ಮುಂದಕ್ಕೆ ಬೇರೆ ಗಿಡಗಳು ತೊಗೊಳ್ಳಿ. ಇವಾಗ ಸುಮಾರು 2 ವರ್ಷಗಳಿಂದ ಒಂದು ಟ್ರೆಂಡಿಂಗಲ್ಲಿ ಇರೋ ಗಿಡ ಅಂತಂದರೆ ಕ್ಯಾಲೆಥಿಯಾಸ್. ಎಲ್ಲ ಜಾಗದಲ್ಲಿ ಬೆಳೆಯೋಕ್ಕಾಗೋದಿಲ್ಲ. ಅದಕ್ಕೆ ಮಾಯ್ಶ್ಚರ್ ಕಂಟೆಂಟ್ಸ್ ಜಾಸ್ತಿ ಬೇಕು. ಅದು ಎನ್ವೈರ್ನಮೆಂಟಲ್ಲಿ ಒಂಥರ ಹ್ಯೂಮಿಡ್ ಇರಬೇಕು, ಹ್ಯೂಮಿಡ್ ಎನ್ವೈರ್ನಮೆಂಟ್ ಬೇಕು. ಅಂಥ ಜಾಗದಲ್ಲಿ ಬೆಳಿಬೋದು. ಇವಾಗ ಇದೆಲ್ಲ ನೀವು ತಗೊಂಡು ಟ್ರೈ ಮಾಡಿ ಒಂಥರ ಹೊಟ್ಟೋಗುತ್ತೆ ಅಂತ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಎನ್ವೈರ್ನಮೆಂಟ್ ಆ ಥರದ್ದು ಇದ್ದರೆ ಖಂಡಿತ ತೊಗೊಳ್ಳಿ. ಅದಕ್ಕೆ ಹ್ಯೂಮಿಡ್ ಎನ್ವೈರ್ನಮೆಂಟ್ ಕೊಡೋಕ್ಕಾದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಇಟ್ ವೋಂಟ್ ವರ್ಕ್. ಅದು ನಿಮಗೆ ಬೆಳೆಯೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗೇನಾದ್ರು ತೊಗೊಂಡು ನಿಮ್ಗೇನಾರು ಬೇಕು ಅಂತಂದರೆ ಅದಕ್ಕೆ ದಿನ ವಾಟರ್ ಸ್ಪ್ರೇ ಮಾಡ್ತಾಯಿರಿ ಲೀಫ್ ಮೇಲೆ. ಸೊ ದಟ್ ವಿಲ್ ಕ್ರಿಯೇಟ್ ದಟ್ ಒಂಥರ ಹ್ಯೂಮಿಡ್ ಎನ್ವೈರ್ನಮೆಂಟ್ ಕೊಡುತ್ತೆ. ನಿಮ್ಮ ಹತ್ರ ಏನಾದ್ರು ಒಂದು ಸ್ವಲ್ಪ ಗಿಡಗಳು ಒಂದು ಸ್ವಲ್ಪ ಇದ್ದರೆ ಅದ್ರ ಮಧ್ಯದಲ್ಲಿ ಇಡಿ. ಅದಕ್ಕೆ ಒಂಚೂರು ಗಿಡದ ಮಧ್ಯ ಒಂಚೂರು ಹ್ಯೂಮಿಡ್ ಎನ್ವೈರ್ನಮೆಂಟ್ ಸಿಗ್ಬೋದು. ಟ್ರೇನಲ್ಲಿ ಒಂಚೂರು ನೀರು ಹಾಕಿ ಅದರಲ್ಲಿ ಗಿಡ ನೆಡಿ. ಅದರಲ್ಲಿ ಕಲ್ಲು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಗಿಡ ಇಡಿ. ಅದು ಒಂಚೂರು ಹ್ಯೂಮಿಡಿಟಿ ಕ್ರಿಯೇಟ್ ಆಗುತ್ತೆ. ಸೊ ಅಂಥದ್ದೆಲ್ಲ ಮಾಡಿ ಒಂಚೂರು ಎಫರ್ಟ್ ಹಾಕಿದ್ರೆ ಬೆಳಿಬೋದು ಇದನ್ನು. ಇದು ಸ್ಟೊಮಾಂತೆ ಟ್ರಯೋಸ್ಟಾರ್ ಅಂತ ಇದರ ಹೆಸರು. ಇದು ಕ್ಯಾಲೆಥಿಯಾ ವೆರೈಟಿಗೆ ಬರುತ್ತೆ. ನನ್ನ ಹತ್ರ ಸುಮಾರು ವೆರೈಟೀಸ್ ಇದೆ. ಇದು ಒನ್ ಆಫ್ ದ ಟಫೆಸ್ಟ್ ಕ್ಯಾಲೆಥಿಯಾಸ್ ಟು ಗ್ರೋ ನನ್ನ ಎಕ್ಸ್ಪೀರಿಯನ್ಸಲ್ಲಿ. ಸೊ ಇದೇನಾದ್ರು ಸಿಕ್ಕಿದ್ರೆ ನಿಮಗೆ ಆ ಎನ್ವೈರ್ನಮೆಂಟ್ ಇದು ನೋಡೋಕ್ಕೆ ತುಂಬಾ ವೆರಿ ಅಟ್ರಾಕ್ಟಿವ್ ಗಿಡ ಇದು. ನಿಮ್ಗೇನಾರು ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ. ಇಫ್ ಯು ನೋ ಎನಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಟು ಗ್ರೋ ದಿಸ್ ಪ್ಲಾಂಟ್, ಪ್ಲೀಸ್ ಶೇರ್ ಮಾಡಿ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲಾಂಟ್ ಟು ಗ್ರೋ. ಸೊ ಇದು ನಾನು ಈ ಗ್ರೀನ್ ಹೌಸ್ ಕ್ರಿಯೇಟ್ ಮಾಡಬೇಕಾದ್ರೆ
ಫಸ್ಟು ಇದನ್ನೆಲ್ಲ ಮಾಡ್ಕೊಂಡ್ವಿ. ಆಮೇಲೆ ನಮಗೆ ಗಿಡಗಳು ತಂದು ಇಟ್ಕೊಂಡಾದಮೇಲೆ ನಮಗೆ ಗೊತ್ತಾಯಿತು, ಮಳೆಗಾಲದಲ್ಲಿ ನಾನು ಮಾಡ್ಕೊಂಡಿದ್ದು ಅಂತ ಹೇಳಿದೆ ಮೊದಲೇ. ಅವಾಗೇನಾಯಿತು, ಸಂಜೆ ಹೊತ್ತು ಮಳೆ ಬರ್ತಿತ್ತು. ಸಂಜೆ ಮೇಲೆ ಊಟ ಎಲ್ಲ ಆದಮೇಲೆ ಸಂಜೆ ಹೊತ್ತು ಒಂಚೂರು ಮಳೆ ನೋಡೋಣ ಅಂತ ಮೇಲ್ಗಡೆ ಬಂದಾಗ ಲೈಟ್ ಇರ್ತಿರ್ಲಿಲ್ಲ. ಸೊ ನಮಗೆ ಆವಾಗ ಒಂದು ಅನ್ನಿಸ್ತು, ಅಯ್ಯೋ ಲೈಟ್ ಹಾಕಬೇಕು ಅಂತ. ಹಾಗಾಗಿ ನಮ್ಮದೇ ಒಂದು ಸ್ವಂತ ಒಂದು ಸ್ಮಾಲ್ ಐಡಿಯಾಯಿಂದ ಮಾಡ್ಕೊಂಡಿದ್ದು. ಹೊರಗಡೆ ಎಲ್ಲ ನೋಡಿರ್ತೀವಿ ಆ್ಯಂಬಿಯನ್ಸ್ ಹೆಂಗಿರುತ್ತೆ ಅಂತ, ಆ ಐಡಿಯಾಸಲ್ಲೇ ಒಂದು ಸಣ್ಣದಾಗಿ ನಾವು ಮಾಡ್ಕೊಂಡಿದ್ದು. ಮಧ್ಯದಲ್ಲಿ ವಿ ಥಾಟ್ ಒಂದು ಬಿಗ್ ಲೈಟ್ ಬೇಕು ಅಂತ. ವಿ ಡಿಡ್ ನಾಟ್ ವಾಂಟ್ ದಟ್ ಒಂಥರ ಸಿಕ್ಕಾಪಟ್ಟೆ ಬ್ರೈಟ್ ಆಗಿರೋದು ನಮ್ಗೆ ಇಷ್ಟ ಇರಲಿಲ್ಲ. ಸೊ ಮಧ್ಯದಲ್ಲಿ ಒಂದು ಸಣ್ಣದು ಹಾಕ್ಕೊಂಡು ಸುತ್ತಲೂ ಬಾರ್ಡರ್ಸಲ್ಲಿ ಮಾತ್ರ ಸ್ಟ್ರಿಪ್ ಲೈಟ್ಸ್ ಹಾಕ್ಕೊಂಡ್ವಿ. ಇದು ಯಾವುದು ಎಕ್ಸ್ಪೆನ್ಸಿವ್ ಅಲ್ಲ, ಇದು ಯಾವುದು ಗ್ರೋ ಲೈಟ್ಸ್ ಅಲ್ಲ. ಗ್ರೋ ಲೈಟ್ಸ್ ತುಂಬ ಎಕ್ಸ್ಪೆನ್ಸಿವ್, ಇದು ಯಾವುದು ಗ್ರೋ ಲೈಟ್ಸ್ ಅಲ್ಲ. ಮಾಮೂಲಿ ನಿಮಗೆ ಯಾವುದೇ ಎಲೆಕ್ಟ್ರಿಕ್ ಶಾಪಲ್ಲಿ ಸಿಗೋ ಅಂಥದ್ದು ಸ್ಟ್ರಿಪ್ ಲೈಟ್ಸನ್ನು ತಂದು ಅಂಟಿಸ್ಕೊಂಡಿರೋದು, ಅದು ಹಾಕ್ಕೊಂಡಿರೋದು ಅಷ್ಟೇ. ಸೊ ಅದಕ್ಕೆ ನಾವು ಕನೆಕ್ಷನ್ ಕೆಳಗಡೆಯಿಂದ ತೊಗೊಂಡು ಮಾಡಿಸ್ಕೊಂಡ್ವಿ. ಅದು ಸಣ್ಣದಾಗಿ ಲೈಟು ಒಂದು ಸಂಜೆ ಹೊತ್ತು ಬೇಕು ಅಂತ. ನಮಗೆ ಇವಾಗ ಎಷ್ಟು ಗಿಡಗಳು ಜಾಸ್ತಿ ಆಗಿಬಿಟ್ಟಿದೆ ಅಂತಂದರೆ ಆ ಲೈಟು ಸಾಕಾಗ್ತಾ ಇಲ್ಲ. ಬಟ್ ಇಟ್ ಈಸ್ ಕ್ರಿಯೇಟಿಂಗ್ ಎನ್ ಎನ್ವೈರ್ನಮೆಂಟ್. ಮುಂಚೆ ಇದು ತುಂಬಾ ಬ್ರೈಟ್ ಆಗಿತ್ತು, ಇವಾಗ ಇಷ್ಟೊಂದೆಲ್ಲನೂ ಬೆಳೆದು ದೊಡ್ಡದಾಗಿರೋದ್ರಿಂದ ಅಷ್ಟೊಂದು ಲೈಟ್ ಸ್ಪ್ರೆಡ್ ಆಗಲ್ಲ. ಬಟ್ ಸ್ಟಿಲ್ ವಿ ಲೈಕ್ ದ ಎನ್ವೈರ್ನಮೆಂಟ್.